ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಅದಕ್ಕೂ ಮುನ್ನ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು, ನಿಮ್ಮ ಒಂದು ಸಪೋರ್ಟು ನನಗೆ ತುಂಬಾ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೇನು ಮಲ್ಲಿಗೆ ಹೂವು ಬಿಡೋವಂಥ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ನಮ್ಮನೆ ಹತ್ರ ಮಲ್ಲಿಗೆ ಗಿಡ ಇತ್ತು ಅಂತ ನಾನು ಆಗಲೇ ಹೇಳಿದ್ದೀನಿ ಒಂದು ವ್ಲಾಗಲ್ಲಿ. ಈಗ ನೋಡಿ ಒಂದೊಂದೇ ಹೂವು ಬಿಡ್ತಾ ಇದೆ. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ಮಗ್ಗಲ್ಲಿ ಕೀಳೋದಿಲ್ಲ, ಯಾಕಂದರೆ ಎಲ್ಲೋ ಒಂದು ಮಿಸ್ ಆಗೇ ಆಗಿಬಿಟ್ಟಿರುತ್ತೆ. ಸಂಜೆನೇ ಕಿತ್ತಿ ಕಟ್ಟಿಡೋಣ ಅಂದರೆ ಎಲ್ಲನ ಒಂದು ಹೂವು ಮಿಸ್ ಆಗೇ ಆಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಹಳ್ಳಿದ ಮೇಲೇ ಕಿತ್ಕೊಂಡು ಸೂಜಿಯಲ್ಲಿ ಪೋಣಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಕನಕಾಂಬರ ಹೂವು ಮತ್ತು ಮಲ್ಲಿಗೆ ಹೂವು ಎರಡು ಮಿಕ್ಸ್ ಮಾಡಿ ಕಟ್ಕೊಳೋದಾಗಿರ್ಬೋದು, ಇಲ್ಲ ಪೋಣಿಸ್ಕೊಳೋದಾಗಿರ್ಬೋದು, ಆ ರೀತಿಯಾಗಿ ಮಾಡ್ಕೊತೀನಿ. ಇಪ್ಪತ್ತು ಹಾಗೆಯೇ ಆಚೆ ಒಂದು ಗಳಿಗೆ ನೋಡಿಕೊಂಡು ಆ ಹೂವು ಗಿಡಗಳಾಗಿರ್ಬೋದು ಆ ರೀತಿಯಾಗಿ ಒಂದು ವಾತಾವರಣನ ನೋಡಿಬಿಟ್ಟು ಮತ್ತೆ ಒಳಗಡೆ ಬಂದು ಮನೆ ಕೆಲಸಗಳನ್ನ ಶುರು ಮಾಡ್ಕೊತೀನಿ. ನನ್ನ ಮಗಳು ಸಹ ಎದ್ದಿರ್ತಾಳೆ. ಅವಳು ಎದ್ದೋಳು ಅಷ್ಟರಲ್ಲಿ ನಾನು ಆಗಲೇ ಹಾಲು ಕಾಯಿಸಿಟ್ಟಿರಬೇಕು. ಸ್ವಲ್ಪ ಆರೋಕ್ಕೂ ಸಹ ಇಡಬೇಕು. ಯಾಕಂದರೆ ಅವಳು ಎದ್ದಿಷ್ಟಕ್ಕೇ ಲಾಲ ಲಾಲ ಅಂತ ಬರ್ತಾಳೆ. ಒಂದು ಸ್ವಲ್ಪ ಆರೋದಕ್ಕೆ ಲೇಟ್ ಆದರೂ ಅಷ್ಟೇ ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹಂಗೆ ಮಾಡಿಬಿಡ್ತಾಳೆ. ಯಾರ ಹತ್ರನೂ ಹೋಗೋದಿಲ್ಲ, ನನ್ನ ಹತ್ರನೇ ಇರ್ತಾಳೆ. ಹಾಲು ಕುಡ್ದು ಸ್ವಲ್ಪ ಹೊತ್ತು ಸಮಾಧಾನ ಆದಮೇಲೆ ಮಿಕ್ಕಿತ್ತು ಕೆಲಸ ಅವಳದು ಓಡಾಡೋದಿರ್ಬೋದು, ಆಟ ಆಡೋದಿರ್ಬೋದು ಸ್ಟಾರ್ಟಿಂದ. ಇನ್ನು ಅವಳೇನೆ ಹಾಲು ಕುಡಿತೀನಿ ಅಂತೇಳಿ ಅರ್ಧ ಚೆಲ್ಲಿ ಇನ್ನು ಅರ್ಧ ಕುಡಿದು ಮಕ್ಕಳಂತೂ ಇವಾಗ ತಿನ್ನೋದು ಅಭ್ಯಾಸ ಮಾಡ್ಕೊಂಡಾಗಿರ್ಬೋದು, ಅದು ಕುಡಿಯೋದಕ್ಕೆ ಅಂದರೆ ಅವರಾಗೆ ಒಂದು ಲೋಟ ಇಟ್ಕೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲಂತೂ ನಮಗೇನು ಮಾಡೋದಕ್ಕೂ ಬಿಡೋದಿಲ್ಲ. ನಾನೇ ತಿಂತೀನಿ, ನಾನೇ ಕುಡಿತೀನಿ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಅರ್ಧ ಚೆಲ್ಕೊಂಡು ಮೈ ಮೇಲೆಲ್ಲ ಚೆಲ್ಕೊಂಡು ಈ ರೀತಿಯಾಗಿ ಮಾಡ್ಕೊತಾರೆ. ಸೊ ಆಯಿತು, ಇನ್ನು ಅದೆಲ್ಲ ಕೆಲಸ ಮುಗಿಸ್ಕೊಂಡೆ. ನಾನು ಇವತ್ತು ದೋಸೆ ಮಾಡ್ತೀನಿ. ದೋಸೆಗೆ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೆ. ಬೀಟ್ರೂಟ್ ಪಲ್ಯ ನಾನು ಮಾಮೂಲಿ ತುರಿದು ಸಹ ಮಾಡ್ತಾರೆ, ಬಟ್ ಈಗೆಲ್ಲ ಕಟ್ ಮಾಡೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಬಾಯಿಗೂ ಸಹ ಸಿಗುತ್ತೆ. ಒಂಥರ ಬೀಟ್ರೂಟು ತಿನ್ನೋದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ತುರಿದು ಹಾಕೋದಕ್ಕಿಂತ ಅಂತ ನಾನು ಹೇಳ್ತೀನಿ. ಅಂದರೆ ಬೇಗ ಜಾಸ್ತಿ ಇದಾಗೋದು ಕಟ್ ಮಾಡೋದಕ್ಕೇನೆ, ತುರಿಯೋದಕ್ಕೆಲ್ಲ ಏನು ಟೈಮ್ ಬೇಕಾಗಲ್ಲ. ಬಟ್ ಕಟ್ ಮಾಡಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಆದ್ರೂ ಈ ರೀತಿಯಾಗಿ ಒಂದು ಸರ್ತಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗೇ ಇರುತ್ತೆ. ಇನ್ನು ನಾನು ಬೀಟ್ರೂಟ್ ಪಲ್ಯ ಮಾಮೂಲಿ ಎಣ್ಣೆ ಎಲ್ಲ ಒಗ್ಗರಣೆಗೆ ಹಾಕಿ ಕಡಲೆಬೇಳೆ ಹಾಗೆ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡು ಇನ್ನು ಹಚ್ಚಿಟ್ಟಿರೋಂಥ ಬೀಟ್ರೂಟ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ, ನೀರೇನು ಹಾಕೋದಿಲ್ಲ. ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲೇ ಅದು ಬೀಟ್ರೂಟು ನೀರು ಬಿಟ್ಕೊಳುತ್ತೆ, ಅದರಲ್ಲೇನೆ ಬೇಯಿಸ್ತೀನಿ. ನೋಡಿ ನೀರು ಬಿಟ್ಕೊಂಡಿದ್ದೆಲ್ಲ ಅದರಲ್ಲೇ. ಅಕಸ್ಮಾತ್ ಹಂಗೋ ಅದೆಲ್ಲ ನೀರೆಲ್ಲ ಡ್ರೈ ಆದಮೇಲೆ ಇನ್ನೂ ಬೆಂದಿರಲ್ಲ ಅಂದಾಗ ಎಕ್ಸ್ಟ್ರಾ ವಾಟರ್ ಬೇಕು ಅಂದಾಗ ಮಾತ್ರ ಹಾಕ್ಕೊತೀನಿ. ಇಲ್ಲ ಅಂದ್ರೇ ಹೀಗೆ ಇದೇ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಕೆಲವು ಏನು ಮಾಡ್ತಾರೆ, ಮೊದಲೇ ಬೀಟ್ರೂಟ್ನ ಬೇಯಿಸ್ಕೊಂಬಿಟ್ಟು ಆ ನೀರನ್ನ ವೇಸ್ಟ್ ಮಾಡೋದು ಎಂತಕ್ಕೆ. ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಬೀಟ್ರೂಟ್ ಪಲ್ಯನೂ ರೆಡಿ ಆಯಿತು. ಇದಕ್ಕೆ ಒಂದು ಸ್ಪೂನಷ್ಟು ಬರೀ ಧನಿಯಾ ಪುಡಿ ಅದನ್ನು ಮಾತ್ರ ಆ್ಯಡ್ ಮಾಡಿ ನಾನು ಈಗ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ಬೇಯಬೇಕು ಅಂದ್ಕೊಂಡು. ಹಾಗೆ ಇದಕ್ಕೆ ನಾನು ತೆಂಗಿನ ತುರಿನೂ ಸಹ ಆ್ಯಡ್ ಮಾಡಿದ್ದೀನಿ. ಇಷ್ಟೇನೆ, ಸಿಂಪಲ್ಲಾಗಿ ಬೇಗನೆ ಆಗೋಗ್ಬಿಡುತ್ತೆ. ಸೊ ಇದನ್ನು ಬೇಯೋಕ್ಕಿಟ್ಟು ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಬೋದು. ಅಂದರೆ ನನ್ನ ಮಗಳು ನೋಡಿ ಬೆಳಗ್ಗೆ ಹಾಲು ಕುಡಿದ್ಲು ಅಂತ ಹೇಳಿದ್ನಲ್ಲ, ಅಷ್ಟೇ ಅವಳಿಗೆ ಇನ್ನೊಂದು ರೌಂಡ್ ನಿದ್ದೆ ಬಂದುಬಿಡುತ್ತೆ. ಅಷ್ಟೊತ್ತಿಗೆ ಅವಳನ್ನ ಮಲಗಿಸೋದಾಗಿರ್ಬೋದು. ಮಕ್ಕಳೇ ಹಾಗೆ ಅಲ್ವಾ, ಬೆಳಗ್ಗೆ ಒಂದು ಸತಿ ಎದ್ದರೆ ಇನ್ನೊಂದು ಸತಿ ನಾಷ್ಟ ಮಾಡೋಕ್ಕಿಂತ ಮುಂಚೆನೇ ಮಲ್ಕೊಂಬಿಟ್ಟಿರ್ತಾರೆ. ನೆಕ್ಸ್ಟ್ ಮತ್ತೆ ಎದ್ಮೇಲೆ ಒಂದು ನಾಷ್ಟ ಮಾಡಿ ಮಧ್ಯಾಹ್ನ ಒಂದು ರೌಂಡು, ಆ ರೀತಿಯಾಗಿ ನಿದ್ದೆ ಮಾಡೋ ಟೈಮಲ್ಲಿ ಮಲಗಿಸ್ಬಿಡ್ಬೇಕು ಮಕ್ಕಳು. ಇಲ್ಲಾಂದರೆ ಆಟ ಆಡೋದಾಗಿರ್ಬೋದು, ಆ ರೀತಿಯಾಗಿ ಇಂಟ್ರೆಸ್ಟೇ ಇರೋದಿಲ್ಲ ಅವ್ರಿಗೆ, ರಚ್ಚೆ ಮಾಡೋದಾಗಿರ್ಬೋದು, ಆ ರೀತಿಯಾಗಿ ಮಾಡಿಬಿಡ್ತಾರೆ. ಅದಕ್ಕಾಗಿ ಏನೇ ಕೆಲಸ ಇದ್ದರೂ ಮಕ್ಳಿಗೆ ನಿದ್ದೆ ಬಂದಾಗ ಫಸ್ಟ್ ಅವ್ರನ್ನ ಮಲಗಿಸ್ಬಿಟ್ರೆ ನನಗೂ ಸ್ವಲ್ಪ ಸಮಾಧಾನವಾಗಿ ಬೇರೆ ಕೆಲಸಗಳನ್ನ ಮಾಡ್ಕೊಬೋದು. ಇನ್ನು ಬೆಳಿಗ್ಗೆನೇ ಹೂವು ಎಲ್ಲ ಬಿಡಿಸಿಟ್ಟಿದ್ದೆ. ಈಗ ಅದನ್ನೆಲ್ಲ ಕಟ್ಟಿಡೋಣ ಅಂತ ಅಂದ್ಕೊಂಡೆ. ಮಲಗಿತ್ತಲ್ಲ ಪಾಪು, ಇನ್ನು ಅವಳು ಎದ್ದರೆ ಅದೆಲ್ಲ ಇಸ್ಕಾಕಿ ಹಾಳು ಮಾಡಿಬಿಡ್ತಾಳೆ ಅಂತ ಹೇಳಿ ಈಗ ನಿಧಾನ ಕಟ್ಕೊತಿದ್ದೆ. ಇವತ್ತು ವಾರ ಬೇರೆ ಮಾಡಬೇಕಾಗಿತ್ತು. ಸೊ ನೆಲ ಮನೆ ಎಲ್ಲ ಒರೆಸ್ಕೊಬೇಕು. ಫಸ್ಟ್ ಇದನ್ನು ಕಟ್ಟಿಟ್ಬಿಟ್ಟು ಆ ಕೆಲಸಗಳನ್ನ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಹೂವನ್ನ ಕಟ್ತಿದ್ದೆ. ಸ್ವಲ್ಪ ಕಷ್ಟನೇ ಹರಡಾದ್ಮೇಲೆ ಕಟ್ಟೋದಕ್ಕೆ ಮಲ್ಲಿಗೆ ಹೂವು. ಬಟ್ ಇನ್ನೇನು ಮಾಡೋದು, ಕನಕಾಂಬರ ಜೊತೆ ಸೇರಿಸಿ ಕಟ್ಕೊಳ್ಳೋಣ ಸಾಕು, ಇರೋದು ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇರೋದ್ರಿಂದ ಪೋಣಿಸ್ಕೊಂಡು ಇನ್ನೇನು ಅಂತ ಹೇಳ್ಬಿಟ್ಟು ಹಾಗೆಯೇ ಕಟ್ಟಿಟ್ಟಿದ್ದೆ. ಪೂಜೆ ಮಾಡೋದಕ್ಕೆ ಕಲಶಕ್ಕೆ ಸುತ್ತೋದಕ್ಕಾಗತ್ತೆ ಅಂತ ಹೇಳಿ. ನಾವೆಲ್ಲ ಹಳ್ಳಿ ಕಡೆ ಆಗಿರ್ಬೋದು, ಏನು ನಾವು ಹೂವನ್ನ ಕೊಂಡ್ಕೊಳೋ ಅವಶ್ಯಕತೆಯೇ ಇರೋದಿಲ್ಲ. ಏನಾದರೂ ಒಂದು ಹೂವು ಇಟ್ಟು ರೋಸ್ ಹೂವನ ಆಗಿರ್ಬೋದು, ಮನೆ ಹತ್ರನೇ ಗಿಡಗಳು ಹಾಕ್ಕೊಂಡಿರ್ತೀವಲ್ಲ, ಒಂದು ದಿವಸ ರೋಸ್ ಇರುತ್ತೆ, ಒಂದು ದಿವಸ ಇದಿರುತ್ತೆ. ಇವಾಗ ಮಲ್ಲಿಗೆ ಹೂವಿನ ಸೀಸನಲ್ಲಿ ಮಲ್ಲಿಗೆ ಹೂವು ಬರ್ತಾನೆ ಇರ್ತವೆ.
ಇದು ಮುಗ್ದಾದ್ಮೇಲೆ ಬೇರೆ ರೋಸ್ ಆಗಿರ್ಬೋದು, ದಾಸವಾಳ ಹೂವು ಆಗಿರ್ಬೋದು, ಆ ರೀತಿಯಾದಂಥ ಒಂದು ಹೂವನ್ನ ಇಟ್ಟು ಸುಮ್ಮನೆ ಪೂಜೆ ಮಾಡ್ಕೊತೀವಿ. ಇನ್ನೇನಿದ್ರು ಹಬ್ಬ ಹುಣ್ಣಿಮೆಗೆ ಮಾತ್ರ ನಾವು ಹೂವು ತೊಗೊತೀವಿ ಅಷ್ಟೇನೆ. ಸೇವಂತಿಗೆ ಹೂವು ಆಗಿರ್ಬೋದು, ಆ ರೀತಿಯಾದಂಥದ್ದನ್ನು ತೊಗೊಂಡು ಹಬ್ಬದ ದಿವಸ ಅಷ್ಟೇನೆ. ಇನ್ನು ಬಾಕಿ ದಿವಸ ಎಲ್ಲ ಮಾಮೂಲಿ ಇದೇ ರೀತಿಯಾಗಿಯೇ ಇಟ್ಟು ಪೂಜೆ ಮಾಡ್ಕೊಂಡು ಹೂವನ್ನೆಲ್ಲ ಕಟ್ಟಿಟ್ಟಾಯಿತು. ಇನ್ನು ಮನೆಯೆಲ್ಲ ಒರೆಸ್ಕೊಳ್ಬೇಕು. ಈಗ ಕಸ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಹಾಗೆ ನಾನು ಸಹ ಫ್ರೆಶ್ ಅಪ್ ಆಗಿ ಪೂಜೆನೂ ಸಹ ಮಾಡಿಕೊಂಡೆ. ಇನ್ನು ನೈವೇದ್ಯಕ್ಕೆ ಬಾಳೆಹಣ್ಣು ಇರಲಿಲ್ಲ ಅಂತ ಹೇಳಿ ಹಣ್ಣುಗಳಿದ್ವಲ್ಲ ಅದನ್ನು ಇಟ್ಟು ಪೂಜೆ ಮಾಡಿಕೊಂಡೆ. ಪೂಜೆ ಮಾಡಬೇಕಾದ್ರೆ ನೈವೇದ್ಯಕ್ಕೆ ಏನಾದರೂ ಒಂದು ಪದಾರ್ಥ ಇಡಲೇಬೇಕು ಸ್ನೇಹಿತರೆ. ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕಡಲೆ ಸಕ್ಕರೆ ಇರುತ್ತಲ್ಲ ಅದನ್ನು ಸಹ ಇಟ್ಟು ಪೂಜೆ ಮಾಡ್ಕೊಳೋದು ತುಂಬಾ ಒಳ್ಳೆಯದು. ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾಷ್ಟ ಮಾಡ್ಕೊಳ್ಳೋಣ ಅಂತ ಬಂದೆ. ನಾನು ಮನೇಲಿ ಎಲ್ಲರಿಗೂ ನಾಷ್ಟ ಆಲ್ರೆಡಿ ಕೊಟ್ಟಿದ್ದೆ. ನಾನೇ ಈಗ ದೋಸೆ ಹಾಕ್ಕೊಂಡು ಒಂದೆರಡು ದೋಸೆ ತಿಂದ್ಬಿಟ್ಟು ಹೊರಗಡೆ ಹೋಗೋದಿತ್ತು. ಎಲ್ಲಿಗೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. ಹಾಗೆ ನಾನು ಕ್ಯಾರೆಟ್ ಪಲ್ಯನೂ ಮಾಡಿದ್ದೆ ಬೀಟ್ರೋಟ್ ಜೊತೆಗೆ. ಅದನ್ನು ನಾನೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿರಲಿಲ್ಲ. ನಾನು ಸಹ ನಾಷ್ಟ ಮಾಡ್ಕೊಂಡಿದ್ದಾಯಿತು. ಸೊ 2 ದೋಸೆ ತಿಂದಿದ್ದೆ ಅಷ್ಟೇನೆ. ಇವಾಗ ನಾನು ನಮ್ಮ ಮನೆಯವರು ಮತ್ತು ಮಾನ್ಯ 3 ಜನನು ಎಲ್ಲ ಹೋಗಬೇಕಾಗಿತ್ತು ಅಂತ ಹೇಳಿದ್ನಲ್ಲ. ಎಲ್ಲಿಗೆ ಅಂತ ಅಂದರೆ ಸ್ವಿಮ್ಮಿಂಗ್ ಕಲಿಯೋದಕ್ಕೆ. ನಮ್ಮ ಮಾನ್ಯಂಗಿನ್ನ ಚಿಕ್ಕವಳು, ಒಂದು 5 ವರ್ಷನೋ 6 ವರ್ಷ ಅಂದ್ಕೊಳ್ಳಿ. ಇವಾಗಿಂದಾನೇ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೆ ಭಯ ಅಂತ ಇರೋದಿಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾಯಿದ್ರು. ಸೊ ನಾನು ಸಹ ಅವ್ರ ಜೊತೆ ಬಂದೆ. ನೋಡೋಣ ಯಾವ ರೀತಿಯಾಗಿರುತ್ತೆ ಅಂತ. ನಾನು ಈ ಬಾವಿನ ಯಾವತ್ತೂ ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇಲ್ಲೇ ನಮ್ಮೂರ ಹತ್ರನೇ ನಮಗೆ ಗೊತ್ತಿರೋವ್ರದ್ದೇ ಬಾವಿ ಅದು. ಸೊ ಇಲ್ಲಿ ಮಾವಿನ ತೋಟನೂ ಇತ್ತು, ತುಂಬಾ ಚೆನ್ನಾಗಿತ್ತು. ಮಾವಿನಕಾಯಿನೂ ಸಹ. ನನಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ. ನೋಡೋಣ ಈ ಸತಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಉಪ್ಪಿನಕಾಯಿನ. ನಮ್ಮ ಮಾವಂಗೆ ಹೇಳಿದ್ರೆ ತಂದು ಕೊಡ್ತಾರೆ ಅವರು. ಸೊ ಎಲ್ಲಿ ನೋಡಿದ್ರೂ ತೋಟನೇ ಹೆಂಗಿರುತ್ತೆ ಗೊತ್ತಾ, ಚೆನ್ನಾಗಿರುತ್ತೆ ಅಲ್ವಾ ತೋಟ. ತೆಂಗಿನ ತೋಟ ಆಗಿರ್ಬೋದು, ಮಾವಿನಕಾಯಿ ತೋಟ ಅದು ಇತ್ತು. ಸೊ ಮಾವಿನ ಹಣ್ಣಂತೂ ಇನ್ನೂ ಸ್ವಲ್ಪನೇ ಚಿಕ್ಕದೇನೆ, ಇನ್ನು ಟೈಮ್ ಬೇಕು ಅದಕ್ಕೆ ತಿನ್ನೋದಕ್ಕೆ. ನಾನು ಹಾಗೆ ಸುಮ್ಮನೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ತೋತಾಪುರಿ ಮಾವಿನಕಾಯಿ ಏನೋ ಅಂದ್ಕೊತೀನಿ. ನನಗೆ ಮಾವಿನ ಹಣ್ಣು ಹೆಸ್ರುಗಳು ಖಂಡಿತವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ, ಏನೇನು ಅಂತ. ಮಾವಿನ ಹಣ್ಣು ಮಾತ್ರ ಗೊತ್ತು ಅಷ್ಟೇನೆ. ಇನ್ನು ನೋಡಿ ಎಲ್ಲ ಚಿಕ್ಕದೇನೆ, ಇನ್ನು ಟೈಮ್ ಬೇಕು ಅದಕ್ಕೆ. ಅವಳಿಗೆ ಹೇಳ್ತಾ ಇದ್ದೀನಿ, ಹೆದ್ರುಕೊಂಬೇಡ, ಅಪ್ಪ ಹೇಳ್ಕೊಂಡು ಕೊಡ್ತಾರೆ, ಸ್ವಲ್ಪ ಕಲ್ತ್ಕೊ ನೋಡೋಣ, ಟ್ರೈ ಮಾಡು ಅಂತ ಹೇಳಿದ್ದೀನಿ. ಅಲ್ಲಿ ಹೋದ್ಮೇಲೆ ಆಗಿತ್ತೆ ಬೇರೆ. ಅಲ್ಲಿ ನಾನು ಸಹ ಬಂದಿದ್ನಲ್ಲ ನೋಡಿ, ನಾನು ಟ್ರೈ ಮಾಡಿದೆ. ಅವಳು ಆಡಲಿಲ್ಲ ಸ್ವಿಮ್ಮಿಂಗ್ನ, ನಾನು ಸ್ವಿಮ್ಮಿಂಗ್ ಆಡಿದೆ ಅವಳ ಬದಲು. ಹಂಗಾಗೋಯ್ತು ಇಲ್ಲಿ ಕೆಲಸ. ನಾನು ಫಸ್ಟ್ ಟೈಮು ಈ ಥರ ಬಾವಿಗಳಲ್ಲಿ ಟ್ರೈ ಮಾಡಿರೋದು. ಅಂದರೆ ನನಗೆ ಸ್ವಿಮ್ಮಿಂಗ್ ಆ್ಯಕ್ಚುಲಾಗಿ ಬರೋದಿಲ್ಲ ಬಿಡಿ. ಏನೋ ಸ್ವಿಮ್ಮಿಂಗ್ ಪೂಲಲ್ಲಿ ಸುಮ್ಮನೆ ಓಡಾಡ್ಬೋದು ಅಷ್ಟೇ, ಬಿಟ್ಟರೆ ಇನ್ನು ಸ್ವಿಮ್ಮಿಂಗ್ ಅನ್ನೋದು ನನಗೆ ಬರೋದೇ ಇಲ್ಲ. ಸರಿ ನಾನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿ ಸ್ವಲ್ಪ ಈಜಾಡಿದೆ. ಸ್ವಲ್ಪ ಓಕೆ ಕಲಿಬೋದು ಅಂತ ಅಂದ್ಕೊಂಡೆ. ಬಟ್ ಇದೇ ಫಸ್ಟು, ಇದೇ ಲಾಸ್ಟ್ ನಾನು ಹೋಗೋದು ಅಂದ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಯಾಕೆ ಹಂಗೆ ಅನಿಸ್ತು ಅಂತ ಹೇಳ್ತೀನಿ ಲಾಸ್ಟಲ್ಲಿ. ಹೋಗಿ ಬಂದನಾ ನೋಡಿ, ಆ ಹುಡುಗಿಗೆ ಪಾಪ ಆಡಿಸ್ತಾಯಿದ್ರು. ನನ್ನ ಮಗಳಿಗೆ ಆ ನೀರು ಬೇರೆ ತಣ್ಣಗೆ ಕೊರಿತಿತ್ತು. ನಮಗೇನು ಅಂತ ಕೊರಿತೈತೆ ನೀರು ಅಂತ ಅನ್ಸಲ್ಲ, ಬಟ್ ಆ ಚಿಕ್ಕ ಮಗಳಿಗೆ ಕೊರಿತೈತೆ ನೀರು ಅಂತ ಆಗಿರ್ಬೋದು. ಅವಳು ಟ್ರೈ ಮಾಡಿ, ಅವಳು ಹೆದ್ರುಕೊಂತ ಇದ್ಲು ಜಾಸ್ತಿ. ಸೊ ನಾವು ಜಾಸ್ತಿ ಬಲವಂತ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಬಿಡು, ಇನ್ನು ಟೈಮ್ ಬೇಕೇನೋ, ಇನ್ನೊಂದು ಸ್ವಲ್ಪ ದೊಡ್ಡವಳಾದ್ಮೇಲೆ ಹೇಳ್ಕೊಂಡು ಕೊಟ್ಟರೆ ಆಯಿತು ಅಂತ ಸುಮ್ಮನೆ ಆಗೋಗ್ಬಿಟ್ಟು. ಈಗ ಅವಳು ಬಟ್ಟೆನೆಲ್ಲ ನೆನೆಸ್ಕೊಂಬಿಟ್ಟಿದ್ಲು. ಸೊ ಅದನ್ನೆಲ್ಲ ಒಣಗಾಕಿದ್ದೆ. ಇಲ್ಲೇ ಒಣಕೊಳುತ್ತೆ ಬೇಗ ಬಿಸಿಲಿಗೆ ಅಂತ ಹೇಳ್ಬಿಟ್ಟು ಒಣಗಾಕಿದ್ದು. ಕೇಳ್ತಾ ಇದೆ, ಆಡಕ್ಕೆ ಬರ್ತೈತಾ, ಹೆಂಗೆ ಆಡ್ತಿದ್ದೆ ಅಂತಂದು. ಅವಳೇನು ಟ್ರೈಯೇ ಮಾಡಲಿಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಸುಮ್ಮನೆ ನಮಗೂ ಅವಳನ್ನ ಕರ್ಕೊಂಡೋಗಿ ತೋರಿಸಿದ್ವಲ್ಲ, ಅಟ್ಲೀಸ್ಟ್ ಗೊತ್ತಾಗುತ್ತೆ ಅವಳಿಗೂ ಆಮೇಲೆ ಅಂತ ಸುಮ್ಮನೆ ಆದ್ವಿ. ಇಷ್ಟ ಆಗಿತ್ತು ಸ್ನೇಹಿತರೆ. ಇವತ್ತು ನಾನು ಈಜಾಡ್ಕೊಂಡು ಬಂದೆ. ಖುಷಿ ಆಯಿತು ನನಗೆ, ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿತ್ತು ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಅಂತೇಳಿ. ತುಂಬಾ ಖುಷಿ ಆಯಿತು. ನಮ್ಮ ಹಸ್ಬೆಂಡ್ ಹೇಳ್ಕೊಂಡು ಕೊಟ್ಟರು ಯಾವ ರೀತಿಯಾಗಿ ಮಾಡಬೇಕು. ಟ್ರೈ ಮಾಡಿದೆ ಒಟ್ಟಿನಲ್ಲಿ. ನೆಕ್ಸ್ಟ್ ಬೇಜಾರಾಯಿತು. ಯಾಕೆ ಅಂತ ಹೇಳ್ತೀರಾ, ನೋಡಿ ಒಂದು ಕಾಲುಂಗುರ ಕಳ್ಕೊಂಬಂದ್ಬಿಟ್ಟಿದ್ದೀನಿ. ಅದೆಲ್ಲೋ ಕಲ್ಸಂದಿಲಿ ಕಾಲಿಟ್ಟಿದ್ದೆ ನಿಂತ್ಕೊಳೋದಕ್ಕೆ ಅಂತೇಳಿ. ಆಮೇಲೆ ತಿರ್ಗಾ ಅದನ್ನು ಈಜಾಡಬೇಕಾದ್ರೆ ಬೆರಳುಗಳು ಸಣ್ಣಾಗಿರ್ತಾವಲ್ಲ, ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ, ಅದು ಹೆಂಗೆ ಆಚೆ ಬಂತು ಅಂತಲೇ ಗೊತ್ತಿಲ್ಲ. ಮೋಸ್ಟ್ಲಿ ಅಲ್ಲೆಲ್ಲೋ ಕಲ್ಸಂದಿಲೇ ಬಿದ್ದೋಗ್ಬಿಟ್ಟಿದೆ ಅಂತ ಅಂದ್ಕೊಂಡೆ. ಸರಿ ಇನ್ನೇನು ಮಾಡೋದು, ಮತ್ತೆ ಅಲ್ಲೆಲ್ಲ ಹುಡ್ಕೋಕ್ಕಾಗ. ನಾನು ಮದುವೆಲಿ ತೊಗೊಂಡಿದ್ದಿತ್ತು 7 ಇಯರ್ಸ್ ಆಗಿತ್ತು. ಕಳ್ಕೊಂಡಿತ್ತು. ನನಗೆ ನಿಜ ಬೇಜಾರಾಯಿತು. ಹೊಸದು ಕೊಡಿಸ್ತಾರೆ, ಆದರೂ ಏನೋ ಒಂದು ಬೇಜಾರಿತ್ತು. ಈ ಕಾಲುಂಗುರನೇ ಎಷ್ಟು ವರ್ಷ ಗಂಟ ಸವಿದಲ್ಲೇ ಹಾಗೆ ಇರುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಜಾರಾಯಿತು.